Okay. In the last class, we are discussed about experimental study of photoelectric effect. So, what is mean by photoelectric effect? ಹಾಗಂದ್ರೆ ಏನು ಅಂತ ನಾವು ಓದಿದ್ದೀವಿ. Photoelectric effect ಅಂದ್ರೆ the phenomenon of emission of electron from the metal surface when light of suitable frequency incident on the metal surface. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇದೆ, ಅದ್ರ ಮೇಲೆ ಒಂದು ಸೂಟಬಲ್ ಫ್ರೀಕ್ವೆನ್ಸಿ ಲೈಟ್ ಬಿದ್ದಾಗ ಅಲ್ಲಿರುವಂತಹ ಫ್ರೀ ಎಲೆಕ್ಟ್ರಾನ್ಸ್ ಗಳು ಇಜೆಕ್ಷನ್ ಆಗುವಂತಹ ಪ್ರೋಸೆಸ್ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫಿನಾಮಿನನ್ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಓದಿದ್ದೀವಿ. ಅದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಾಗಿದೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿನ ಕಾನ್ಸೆಪ್ಟ್ಗೆ ಇದೇ ಮುಖ್ಯ. ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದಕ್ಕೊಂದು ರಿಲೇಷನ್ಸ್ ನ ಇದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಲೆವೆಲ್ ಆಗಿರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಏನ್ ಪ್ರೋಸೆಸ್ ಆಗ್ತಾ ಇದೆ, ಇಲ್ಲಿ ಎರಡು ಪ್ಲೇಟ್ಸ್ ಇದೆ. ಸೊ ದಿಸ್ ಈಸ್ ಕ್ಯಾಥೋಡ್, ದಿಸ್ ಈಸ್ ಆನೋಡ್. Cathode nothing but emitter plate. This is emitter plate or metal surface. ಮೂರು ಕೂಡ ಒಂದೇ. ಮೆಟಲ್ ಸರ್ಫೇಸ್ ಅಂದ್ರೂ ಒಂದೇ, ಕ್ಯಾಥೋಡ್ ಅಂದ್ರೂ ಒಂದೇ, ಎಮಿಟರ್ ಪ್ಲೇಟ್ ಅಂದ್ರೂ ಒಂದೇ. ಇದ್ರ ಮೇಲೆ ಲೈಟ್ ಬಿದ್ರೆ ಇದ್ರಲ್ಲಿರುವಂತ ಎಲೆಕ್ಟ್ರಾನ್ಸ್ ಗಳು ಇಜೆಕ್ಷನ್ ಆಗುತ್ತೆ, ಸ್ಪೇಸ್ ಬರುತ್ತೆ. ಮತ್ತೆ ಇಲ್ಲಿ ಒಂದು ಆನೋಡ್ ಇದೆ. ದಿಸ್ ಈಸ್ ಆನೋಡ್ ಆರ್ ಕಲೆಕ್ಟರ್ ಪ್ಲೇಟ್. ಎರಡು ಒಂದೇ. ಕಲೆಕ್ಟರ್ ಪ್ಲೇಟ್ ಸಿ ಅಂತ ಇದೆ, ಇದು ಕಲೆಕ್ಟರ್ ಪ್ಲೇಟ್ ಅಂತ ಅನ್ಕೋಬಾರ್ದು. ಇದು ಕ್ಯಾಥೋಡ್ಗೆ ಸಿ ಅಂತ ಹೇಳಿರೋದು. ಇದು ಆನೋಡ್ ಆರ್ ಕಲೆಕ್ಟರ್ ಪ್ಲೇಟ್ ಅಂತ ಹೇಳ್ತೀವಿ. ಇದನ್ನ ನಾವು ಪಾಸಿಟಿವ್ ಪೊಟೆನ್ಶಿಯಲ್ ನ ಮೇಂಟೈನ್ ಮಾಡ್ತೀವಿ. ನೋಡಿ, ಬ್ಯಾಟ್ರಿಯಿಂದ ನಮ್ಗೆ ನೋಡಿದ್ರೆ ಲಾಂಗ್ ಲೈನ್ ಇಂದ ಬಂದಿದೆ. ದಿಸ್ ಇಸ್ ಪಾಸಿಟಿವ್. ಕ್ಯಾಥೋಡ್ ನ ನಾವು ನೆಗೆಟಿವ್ ನ ಮೇಂಟೈನ್ ಮಾಡಿದ್ವಿ. ದೇರ್ಫೋರ್ ದಿಸ್ ಇಸ್ ನೆಗೆಟಿವ್. ಆಗ ಇದು ಪಾಸಿಟಿವ್ ತಗೊಂಡಿದೆ, ಇದು ನೆಗೆಟಿವ್ ತಗೊಂಡಿದೆ. ಇಲ್ಲಿ ಇಜೆಕ್ಷನ್ ಆದಂತ ಎಲೆಕ್ಟ್ರಾನ್ಸ್ ಗಳು ಇದು ಪಾಸಿಟಿವ್ ಪೊಟೆನ್ಶಿಯಲ್ ಆಗಿರೋದ್ರಿಂದ ಮ್ಯಾಗ್ನೆಟ್ ತರ ಇದು ಅಟ್ರಾಕ್ಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್ ಗಳನ್ನ. ಅಪೋಸಿಟ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ನ ಚಾರ್ಜ್ ನೆಗೆಟಿವ್, ಆನೋಡ್ ನ ಪೊಟೆನ್ಶಿಯಲ್ ಪಾಸಿಟಿವ್. ಇವುಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿದಾಗ ಈ ಗ್ಯಾಪ್ ಫಿಲ್ ಆಗುತ್ತೆ ಥ್ರೂ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಕ್ಯಾಥೋಡ್ ಟು ಆನೋಡ್. ಸೊ ದೇರ್ ಇಸ್ ಎ ಕಂಪ್ಲೀಟ್ ಕ್ಲೋಸ್ಡ್ ಪಾತ್. ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. Hence current flow in the circuit. So complete close ಆಯ್ತು ಅಂದ್ರೆ through the movement of electrons ಇಂದ ಅಂದ್ರೆ current so ಏನಾಗುತ್ತೆ, ಮೂವ್ ಆಗುತ್ತೆ. The direction of current is always opposite to the motion of the free electrons. ಎಲೆಕ್ಟ್ರಾನ್ಸ್ ಯಾವ ಕಡೆ ಹೋಗುತ್ತೆ ಅದಕ್ಕೆ ಆಪೋಸಿಟ್ ಆಗಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿರುವಂತದ್ದು ಮೈಕ್ರೋಮೀಟರ್. ಹಾಗಾದ್ರೆ ಎಷ್ಟು ಕರೆಂಟ್ ಹೋಗುತ್ತೆ ಅನ್ನೋದು ರೆಕಾರ್ಡ್ ಮಾಡೋದು ಮೈಕ್ರೋಮೀಟರ್. ಹಾಗಾದ್ರೆ ಮೈಕ್ರೋಮೀಟರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಫೋಟೋ ಕರೆಂಟ್ ನ ರೆಕಾರ್ಡ್ ಮಾಡುತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ, ಫೋಟೋ ಕರೆಂಟ್ ನ ರೆಕಾರ್ಡ್ ಮಾಡೋದು ಯಾವುದು? ಮೈಕ್ರೋಮೀಟರ್. ಅಂದ್ರೆ ಇದ್ರ ಮೇಲೆ ಲೈಟ್ ಬಿದ್ದ ತಕ್ಷಣ ಇದು ರೆಕಾರ್ಡ್ ಮಾಡುತ್ತೆ. ಲೈಟ್ ಬೀಳ್ತಿಲ್ಲ ಅಂದ್ರೆ ಇದು ಝೀರೋ ತೋರಿಸುತ್ತೆ. ಯಾಕಂದ್ರೆ ಕರೆಂಟ್ ಫ್ಲೋ ಆಗಲ್ಲ ಅನ್ನೋದು ಅಲ್ಲಿ ನಮ್ಗೆ ಪರ್ಪಸ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಹಾಗಾದ್ರೆ ಇದನ್ನ ನಾನು ಎಂತ ಹೇಳಿದೆ, ವೋಲ್ಟ್ ಮೀಟರ್. ವಾಟ್ ಇಸ್ ದ ಪರ್ಪಸ್ ಆಫ್ ವೋಲ್ಟ್ ಮೀಟರ್? ಹಾಗಾದ್ರೆ ಈ ಆನೋಡ್ ಮತ್ತೆ ಕ್ಯಾಥೋಡ್ ಮಧ್ಯದಲ್ಲಿ ಎಷ್ಟು ಪೊಟೆನ್ಶಿಯಲ್ ನ ಡೆವಲಪ್ ಮಾಡಿದೀವಿ ಅನ್ನೋದು ರೆಕಾರ್ಡ್ ಮಾಡೋದೇ ವೋಲ್ಟ್ ಮೀಟರ್. ಅಂದ್ರೆ ಇದು ಪೊಟೆನ್ಶಿಯಲ್ ನ ರೆಕಾರ್ಡ್ ಮಾಡುತ್ತೆ. ಎಷ್ಟು ಪೊಟೆನ್ಶಿಯಲ್ ನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಆನೋಡ್ ಮತ್ತೆ ಕ್ಯಾಥೋಡ್ ಮಧ್ಯದಲ್ಲಿ. ನಥಿಂಗ್ ಬಟ್ ಅಟ್ರಾಕ್ಷನ್ ಪವರ್. ಇವಾಗ ನಾನು 5 ವೋಲ್ಟ್ ನ ಕ್ರಿಯೇಟ್ ಮಾಡಿದೀನಿ ಇವೆರಡರ ಮಧ್ಯದಲ್ಲಿ ಅಂದ್ರೆ ಇವಾಗ ಎಲೆಕ್ಟ್ರಾನ್ಸ್ ಗಳು ನಿಧಾನಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅದನ್ನ 5 ವೋಲ್ಟ್ ಅನ್ನೋದು ಎಲ್ಲಿ ತೋರಿಸ್ತಿರುತ್ತೆ? ವೋಲ್ಟ್ ಮೀಟರ್ ಅಲ್ಲಿ ತೋರಿಸ್ತಿರುತ್ತೆ. ನೀವು 25 ವೋಲ್ಟ್ ನ ಅಪ್ಲೈ ಮಾಡಿದ್ರೆ ಇವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಗಳು ಫಾಸ್ಟ್ ಆಗಿ ಈ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ರೇಟ್ ಆಫ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ ವೆನ್ ವಿ ಇನ್ಕ್ರೀಸಿಂಗ್ ದ ಪೊಟೆನ್ಶಿಯಲ್ ಬಿಟ್ವೀನ್ ಆನೋಡ್ ಅಂಡ್ ಕ್ಯಾಥೋಡ್. ಇವುಗಳ ಮಧ್ಯದಲ್ಲಿ ನಾವು ಪೊಟೆನ್ಶಿಯಲ್ ನ ಕ್ರಿಯೇಟ್ ಮಾಡಿದ್ರೆ so movement of electrons is increases. That was recorded by voltmeter. That is the purpose. ಗೊತ್ತಾಯ್ತಲ್ಲ?
ಮೈಕ್ರೋಮೀಟರ್ ಕರೆಂಟ್ ನ ಮೆಸರ್ ಮಾಡಿದ್ರೆ ವೋಲ್ಟ್ ಮೀಟರ್ ಎಷ್ಟು ಪೊಟೆನ್ಶಿಯಲ್ ನ ಡೆವಲಪ್ ಮಾಡಿದೀವಿ ಅನ್ನೋದನ್ನ ಮೆಸರ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಲ್ಲಿ ಕ್ವಾಡ್ಸ್ ವಿಂಡೋ ಅಂತ ಇತ್ತು ಅಲ್ವಾ, ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಕ್ವಾಡ್ಸ್ ವಿಂಡೋ ಏನಪ್ಪಾ ಅಂದ್ರೆ ಇಟ್ ಈಸ್ ದ ಇಂಟೆನ್ಸಿಟಿ ಕಂಟ್ರೋಲರ್. ಸೊ ಟು ಕಂಟ್ರೋಲ್ ದ ಇಂಟೆನ್ಸಿಟಿ ಆಫ್ ಲೈಟ್ ವಿ ಯೂಸ್ ಕ್ವಾಡ್ಸ್ ವಿಂಡೋ. ಅಂದ್ರೆ ಏನರ್ಥ? ಇಂಟೆನ್ಸಿಟಿ ನಥಿಂಗ್ ಬಟ್ ಬ್ರೈಟ್ನೆಸ್. ಇನ್ನೇನು ಅನ್ಕೋಬೇಡಿ ನೀವು, ಬ್ರೈಟ್ನೆಸ್ ಅಂತ ಅನ್ಕೊಳ್ಳಿ. ಬ್ರೈಟ್ನೆಸ್ ಅಂದ್ರೆ ಏನು ಅಂದ್ರೆ ನೋಡಿ, ಇವಾಗ ಮಾರ್ನಿಂಗ್ ಸನ್ಲೈಟ್ ಬ್ರೈಟ್ನೆಸ್ ಕಡಿಮೆ, ಆಫ್ಟರ್ನೂನ್ ಸನ್ಲೈಟ್ ಬ್ರೈಟ್ನೆಸ್ ಜಾಸ್ತಿ. ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಐ ಥಿಂಕ್. ಬ್ರೈಟ್ನೆಸ್ ಅಂದ್ರೆ ದಟ್ ಈಸ್ ದ ಅಮೌಂಟ್ ಆಫ್ ರೇಡಿಯೇಷನ್ಸ್ ಇನ್ಸಿಡೆನ್ಸ್ ಅಂತಷ್ಟೇ. ಸೊ ಮಾರ್ನಿಂಗ್ ಆದ್ರೆ ಅಮೌಂಟ್ ಆಫ್ ರೇಡಿಯೇಷನ್ಸ್ ಇನ್ಸಿಡೆನ್ಸ್ ಕಡಿಮೆ ಇರುತ್ತೆ, ಆಫ್ಟರ್ನೂನ್ ಆದ್ರೆ ಅಮೌಂಟ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಹೈ ಇರುತ್ತೆ. ಸೊ ನಥಿಂಗ್ ಬಟ್ ಬ್ರೈಟ್ನೆಸ್. ಹಾಗಾದ್ರೆ ಬೀಳುವಂತಹ ಲೈಟ್ ನ ಇಂಟೆನ್ಸಿಟಿ ಕಂಟ್ರೋಲರ್ ಯಾವ್ದಾಗಿರುತ್ತೆ ಅಂದ್ರೆ ಸೊ ದಟ್ ಈಸ್ ಕ್ವಾಡ್ಸ್ ವಿಂಡೋ. ಓಕೆ, ನೆಕ್ಸ್ಟ್ ಸೋರ್ಸ್. ಇದನ್ನ ನಾವು ಸೋರ್ಸ್ ಅಂತ ಹೇಳ್ತೀವಿ. ಸೋರ್ಸ್ ಅಂದ್ರೆ ಸೊ ದಿಸ್ ಇಸ್ ದ ಸೋರ್ಸ್ ವಿಚ್ ಕ್ರಿಯೇಟ್ ಯು ವಿ ಲೈಟ್. ನಾವು ಯು ವಿ ರೇಡಿಯೇಷನ್ ಯೂಸ್ ಮಾಡ್ತೀವಿ ಅಂದ್ರೆ ಇದು ಯು ವಿ ಸೋರ್ಸ್ ಆಗಿರುತ್ತೆ. ನಮ್ಗೆ ಇನ್ನ ಹೈಲಿ ಎನರ್ಜೆಟಿಕ್ ರೇಡಿಯೇಷನ್ಸ್ ಬೇಕು ಅಂದ್ರೆ ಎಕ್ಸ್ರೇ ಸೋರ್ಸ್ ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ನಾವು ಆ ಸೋರ್ಸ್ ಯು ವಿ ಸೋರ್ಸ್ ನ ರಿಮೂವ್ ಮಾಡಿ ಎಕ್ಸ್ರೇ ಸೋರ್ಸ್ ನ ಇಲ್ಲಿ ಇಡಬೇಕು. ಇದಕ್ಕಿಂತ ಎನರ್ಜೆಟಿಕ್ ರೇಡಿಯೇಷನ್ಸ್ ಬೇಕು ಅಂದ್ರೆ ಗಾಮಾ ರೇ ಸೋರ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ನಂಗೆ ಯು ವಿ ರೇಡಿಯೇಷನ್ಸ್ ಗಿಂತ ಕಡಿಮೆ ಎನರ್ಜಿ ಬೇಕು ಅಂದ್ರೆ ವಿಸಿಬಲ್ ಸೋರ್ಸ್ ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಫ್ರೀಕ್ವೆನ್ಸಿ ಆಫ್ ವೇರಿ ಮಾಡಕ್ಕೆ ಈ ಸೋರ್ಸ್ ನ ಯೂಸ್ ಮಾಡ್ತಿರ್ತೀವಿ. ಬೇರೆ ಬೇರೆ ಅಂದ್ರೆ ಟೋಟಲ್ ಆಗಿ ಇದನ್ನೇ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂ. ಅರ್ಥ ಮಾಡ್ಕೊಳ್ಳಿ, ನ್ಯೂನ ಚೇಂಜ್ ಮಾಡ್ಬೇಕು ಅಂದ್ರೆ ಸೋರ್ಸ್ ನೇ ಚೇಂಜ್ ಮಾಡ್ಬೇಕು. ವಿಸಿಬಲ್ ಬೇಕು ಅಂದ್ರೆ ವಿಸಿಬಲ್, ಯು ವಿ ಬೇಕು ಅಂದ್ರೆ ಯು ವಿ ಸೋರ್ಸ್, ಎಕ್ಸ್ರೇ ಬೇಕು ಅಂದ್ರೆ ಎಕ್ಸ್ರೇ ಸೋರ್ಸ್, ಗಾಮಾ ರೇಸ್ ಬೇಕು ಅಂದ್ರೆ ಗಾಮಾ ಸೋರ್ಸ್. ಒಟ್ಟಾರೆ ಹೀಗೆ ಮಾಡಿದ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ. ವಿಸಿಬಲ್ ಗಿಂತ ಯು ವಿ ರೇಸ್ ಫ್ರೀಕ್ವೆನ್ಸಿ ಜಾಸ್ತಿ, ಯು ವಿ ರೇಸ್ ಗಿಂತ ಎಕ್ಸ್ರೇಸ್ ಫ್ರೀಕ್ವೆನ್ಸಿ ಜಾಸ್ತಿ, ಎಕ್ಸ್ರೇಸ್ ಗಿಂತ ಗಾಮಾ ರೇಸ್ ಫ್ರೀಕ್ವೆನ್ಸಿ ಜಾಸ್ತಿ. ಅರ್ಥ ಆಗ್ತೀಯಾ? ನ್ಯೂ ಇಸ್ ದ ಫ್ರೀಕ್ವೆನ್ಸಿ. ಹೌ ದ ಫ್ರೀಕ್ವೆನ್ಸಿ ರಿಲೇಟೆಡ್ ಟು ದ ಎನರ್ಜಿ? ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಎನರ್ಜಿ ಆಫ್ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎಚ್ ನ್ಯೂ. ನ್ಯೂ ಜಾಸ್ತಿ ಇದೆ ಅಂದ್ರೆ ಎನರ್ಜಿನೂ ಕೂಡ ಜಾಸ್ತಿ. ಸೊ ಇದಿಷ್ಟು ಕೂಡ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡೋದು. ಒಟ್ಟಾರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ವೇರಿಯಬಲ್ ಕ್ವಾಂಟಿಟೀಸ್ ಯಾವ್ದಪ್ಪ ಅಂದ್ರೆ ಪೊಟೆನ್ಶಿಯಲ್ ಅನ್ನು ವೇರಿ ಮಾಡ್ತೀವಿ ನಾವು, ಇಂಟೆನ್ಸಿಟಿ ಅನ್ನೋದು ವೇರಿಯಬಲ್, ಫ್ರೀಕ್ವೆನ್ಸಿ ಅನ್ನೋದು ವೇರಿಯಬಲ್. ಹಾಗಾದ್ರೆ ವೇರಿಯಬಲ್ಸ್ ನಾವು ಬರೀತಿದೀನಿ ನೋಡಿ. ಎಕ್ಸ್ಪೆರಿಮೆಂಟ್ ನಾವು ಮಾಡ್ಬೇಕಾದ್ರೆ ವೇರಿಯಬಲ್ಸ್ ಯಾವ್ದಾವ್ದನ್ನ ನಾವು ವೇರಿ ಮಾಡಬಹುದು ಅಂದ್ರೆ ಫಸ್ಟ್ ಒನ್ ಇಂಟೆನ್ಸಿಟಿ. ಇಂಟೆನ್ಸಿಟಿನ ವೇರಿ ಮಾಡ್ಬೋದು, ಹೌದಾ? ಸೆಕೆಂಡ್ ಒನ್ ಪೊಟೆನ್ಶಿಯಲ್, ಆನೋಡ್ ಪೊಟೆನ್ಶಿಯಲ್ ನ ವೇರಿ ಮಾಡ್ಬೋದು. ಇಂಟೆನ್ಸಿಟಿನ ವೇರಿ ಮಾಡ್ಬೇಕು ಅಂದ್ರೆ ಕ್ವಾಡ್ಸ್ ವಿಂಡೋನ ಅಡ್ಜಸ್ಟ್ ಮಾಡ್ಬೇಕು. ಪೊಟೆನ್ಶಿಯಲ್ ನ ವೇರಿ ಮಾಡಿ ಅಂದ್ರೆ ಈ ಬ್ಯಾಟ್ರಿಯಲ್ಲಿ ನಾವು ವೇರಿಯೇಷನ್ಸ್ ಮಾಡ್ಬೇಕು ವೋಲ್ಟೇಜ್ ನ, ಅದನ್ನ ನಮ್ಗೆ ವೋಲ್ಟ್ ಮೀಟರ್ ಅಲ್ಲಿ ಗೊತ್ತಾಗ್ತಿರತ್ತೆ ನಾವ್ ಎಷ್ಟು ವೇರಿ ಮಾಡ್ತಾ ಇದೀವಿ ಅಂತ. ಮತ್ತೆ ಇನ್ನೇನ್ ವೇರಿ ಮಾಡ್ಬೋದು? ಫ್ರೀಕ್ವೆನ್ಸಿನೂ ಕೂಡ ವೇರಿ ಮಾಡ್ಬೋದು. ಫ್ರೀಕ್ವೆನ್ಸಿನ ವೇರಿ ಮಾಡಿ ಅಂದ್ರೆ ಸೋರ್ಸ್ ಗಳನ್ನ ರೀಪ್ಲೇಸ್ ಮಾಡ್ತಾ ಹೋಗ್ಬೇಕು ಒಂದೊಂದಾಗಿ ಒಂದೊಂದಾಗಿ. ವಿಸಿಬಲ್ ಆದ್ಮೇಲೆ ಯು ವಿ, ಯು ವಿ ಆದ್ಮೇಲೆ ಎಕ್ಸ್ರೇ, ಎಕ್ಸ್ರೇ ಆದ್ಮೇಲೆ ಗಾಮಾ ರೇಸ್. ಈ ಮೂರನ್ನು ಕೂಡ ವೇರಿ ಮಾಡಿದ್ರೆ ಫೋಟೋ ಕರೆಂಟ್ ಏನಾಗುತ್ತೆ? ವಾಟ್ ಅಬೌಟ್ ಫೋಟೋ ಕರೆಂಟ್? ಇದೆ ನಮ್ಮ ಇವತ್ತಿನ ಕಾನ್ಸೆಪ್ಟ್. ಅರ್ಥ ಆಗ್ತಿದ್ಯಾ? ಹೌ ದ ಫೋಟೋ ಕರೆಂಟ್ ವೇರೀಸ್ ವಿತ್ ಇಂಟೆನ್ಸಿಟಿ, how the photocurrent varies with the potential, anode potential, how the photocurrent varies with frequency. ಈ ಮೂರನ್ನು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಗೊತ್ತಾಗ್ತಿದೆಯಾ? ಫೋಟೋ ಕರೆಂಟ್ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಮೈಕ್ರೋಮೀಟರ್ ಅಲ್ಲಿ. ಇಂಟೆನ್ಸಿಟಿನ ವೇರಿ ಮಾಡಿದ್ರೆ ಫೋಟೋ ಕರೆಂಟ್ ಯಾವ ತರ ವೇರಿ ಆಗುತ್ತೆ. ಪೊಟೆನ್ಶಿಯಲ್ ನ ವೇರಿ ಮಾಡಿದ್ರೆ ವಾಟ್ ಅಬೌಟ್ ದ ಫೋಟೋ ಕರೆಂಟ್. ಫ್ರೀಕ್ವೆನ್ಸಿನ ವೇರಿ ಮಾಡ್ತಾ ಹೋದ್ರೆ ವಾಟ್ ಅಬೌಟ್ ದ ಫೋಟೋ ಕರೆಂಟ್ ಅನ್ನೋದನ್ನ ಮೂರು ಕಾನ್ಸೆಪ್ಟ್ ನ ನಾವು ಇವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಬೇಕು. ಗೊತ್ತಾಯ್ತಾ? ವಿಚಾರದ ವೇರಿಯಬಲ್ಸ್ ಅಂದ್ರೆ ಇಂಟೆನ್ಸಿಟಿ, ಪೊಟೆನ್ಶಿಯಲ್, ಫ್ರೀಕ್ವೆನ್ಸಿ. ಸೊ ಕರೆಸ್ಪಾಂಡಿಂಗ್ ಟು ದಿಸ್ ಒನ್ ವಾಟ್ ಅಬೌಟ್ ದ ಫೋಟೋ ಕರೆಂಟ್ ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗುವ.
ಗೊತ್ತಾಗಿದೆಯಲ್ಲ ಇದಿಷ್ಟು ಕೂಡ? ಓಕೆ. ಫಸ್ಟ್ ಒನ್, effect of intensity of light on photocurrent. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿ ನೀವೀಗ. ಏನಿಲ್ಲ, ಎಲ್ಲಕ್ಕೂ ಕೂಡ ಗ್ರಾಫ್ ಬರುತ್ತೆ. ಆ ಗ್ರಾಫ್ ನಿಮ್ಗೆ ಅರ್ಥ ಆಗೋದ್ರೆ ನೀವೇ ಓನಾಗಿ ಬರೀಬಹುದು. ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಫೋಟೋ ಕರೆಂಟ್. ಇಂಟೆನ್ಸಿಟಿನ ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಫೋಟೋ ಕರೆಂಟ್ ಏನಾಗುತ್ತೆ, ಅಥವಾ ಇಂಟೆನ್ಸಿಟಿನ ನಾವು ಕಡಿಮೆ ಮಾಡಿದ್ರೆ ಫೋಟೋ ಕರೆಂಟ್ ಯಾವ ತರ ವೇರಿ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಬೇಕು. ಹಾಗಾದ್ರೆ ವೇರಿಯೇಬಲ್ಸ್ ಯಾವ್ದು? ನಾನು ಆಲ್ರೆಡಿ ಹೇಳಿದೆ, ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ ಅಂಡ್ ಪೊಟೆನ್ಷಿಯಲ್. ದೀಸ್ ಆರ್ ದ 3 ವೇರಿಯೇಬಲ್ಸ್. ಸೊ ನಾವಿವಾಗ ವೇರಿ ಮಾಡ್ಬೇಕಾಗಿರೋದು ಯಾವುದು? ಇಂಟೆನ್ಸಿಟಿನ ವೇರಿ ಮಾಡಬೇಕು. ಅಂದ್ರೆ ಸೊ ವಿ ವೇರಿ ದ ಇಂಟೆನ್ಸಿಟಿ ಕೀಪಿಂಗ್ ಫ್ರೀಕ್ವೆನ್ಸಿ ಅಂಡ್ ಪೊಟೆನ್ಷಿಯಲ್ ಕೆಪ್ಟ್ ಕಾನ್ಸ್ಟೆಂಟ್. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಈಗ ಬರೀತೀನಿ ನೋಡಿ. ಕೀಪಿಂಗ್ ಫ್ರೀಕ್ವೆನ್ಸಿ, ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳ್ಳಿ. ಪೊಟೆನ್ಷಿಯಲ್ ಅಂದ್ರೆ ವಿ, ಕ್ಯಾಪಿಟಲ್ ವಿ. ಕೀಪಿಂಗ್ ನ್ಯೂ ಅಂಡ್ ವಿ ಫಿಕ್ಸ್ಡ್. ಅದನ್ನ ಫಿಕ್ಸ್ಡ್ ಮಾಡ್ಬೇಕು. ಯಾಕಂದ್ರೆ ನಾವು ವೇರಿ ಮಾಡ್ತಿರೋದು ಇಂಟೆನ್ಸಿಟಿ ಮಾತ್ರ, ಹೌದಾ? ಹಾಗಾದ್ರೆ ವೇರಿ ಮಾಡೋದು ಯಾವುದು? ದ ವೇರಿಯೇಷನ್ ಆಫ್ ಇಂಟೆನ್ಸಿಟಿ ವಿತ್ ಯಾವ್ದ್ರ ಜೊತೆ ವೇರಿ ಮಾಡ್ತಾ ಇರೋದು? ಫೋಟೋ ಕರೆಂಟ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. ಹಾಗಾದ್ರೆ ಇವೆರಡನ್ನ ಫಿಕ್ಸ್ ಮಾಡಿ ಇಂಟೆನ್ಸಿಟಿನ ವೇರಿ ಮಾಡಿದ್ರೆ ಫೋಟೋ ಕರೆಂಟ್ ಯಾವ ತರ ಬರುತ್ತೆ ಅಂದ್ರೆ, ಸೊ ಲೈಕ್ ದಟ್, ಈ ಗ್ರಾಫ್ ತರ ಬರುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಹಾಗಾದ್ರೆ ವೈ ಆಕ್ಸಿಸ್ ಅಲ್ಲಿ ಫೋಟೋ ಕರೆಂಟ್ ನ ತಕೊಂಡ್ರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವುದು? ಇಂಟೆನ್ಸಿಟಿ. ಈಗ ತಕೊಂಡಿದ್ದೀನಿ. ಫಸ್ಟ್ ಇಂಟೆನ್ಸಿಟಿ 0 ಇದೆ. ಇಂಟೆನ್ಸಿಟಿ 0 ಅಂದ್ರೆ ದೇರ್ ಇಸ್ ನೋ ಬ್ರೈಟ್ನೆಸ್, ಅಂದ್ರೆ ಪೂರ್ತಿ ಬ್ಲಾಕ್ ಇದೆ, ಲೈಟ್ ಬೀಳ್ತಿಲ್ಲ ಅಂತ ಅರ್ಥ. ಇಂಟೆನ್ಸಿಟಿ ಅಂದ್ರೆ ದೇರ್ ಇಸ್ ನೋ ಇನ್ಸಿಡೆಂಟ್ ಆಫ್ ಲೈಟ್ ಆನ್ ದ ಮೆಟಲ್ ಪ್ಲೇಟ್. ಏನಾಗುತ್ತೆ? ಕರೆಂಟ್ 0 ಇರುತ್ತೆ. ಸೊ ಇವಾಗ ಏನಾಗುವ? ಇಂಟೆನ್ಸಿಟಿನ ಜಾಸ್ತಿ ಮಾಡುವ. ಸಮ್ ಇಂಟೆನ್ಸಿಟಿನ ಜಾಸ್ತಿ ಮಾಡಿದ್ರೆ ಲೈಟ್ ಬಿದ್ರೆ there is a ejection of photo electrons, nothing but there is a photo current. ಹೌದಲ್ಲ? ಹಾಗಾದ್ರೆ ಇಂಟೆನ್ಸಿಟಿ ಇನ್ಕ್ರೀಸ್ ಆದ್ರೆ ಫೋಟೋ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, even increasing the intensity, so the photo current, the emission of photo electrons is also increases. So therefore photo current is also increases. Again we increase the intensity, so photo electrons ejection also increases, nothing but photo current increases. So finally we get nature of the curve is straight line from the origin. So this shows that first point, if we increasing the intensity of incident radiation, the photocurrent increases linearly. Nothing but ನೀವು ಬ್ರೈಟ್ನೆಸ್ ನ ಜಾಸ್ತಿ ಮಾಡ್ತಾ ಹೋದ್ರೆ, ಅಂದ್ರೆ ಆ ಮೆಟಲ್ ಪ್ಲೇಟ್ ಮೇಲೆ ಬೀಳುವಂತಹ ಲೈಟ್ ನ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ ಅಂದ್ರೆ the amount of ejection of electrons is increases, hence photocurrent increases. So this is the first point. ನಿಮಗೆ ಕೇಳ್ತಾರ how the intensity of incident radiations varies with photoelectrons ಅಥವಾ photocurrent ಅಂತ ಹೇಳ್ತಾರೆ. how ಅಂತ ಹೇಳಿದ್ರೆ ಡೈರೆಕ್ಟ್ಲಿ, why ಅಂತ ಹೇಳಿದ್ರೆ when intensity of incident radiation increases, the ejection of photoelectrons increases, hence photocurrent increases ಅಂತ ಹೇಳ್ಬೇಕು. ಅದಕ್ಕೆ ನೋಟ್ಸ್ ನ ನಿಮ್ಗೆ ಈ ತರ ಹೇಳಿದ್ದೀನಿ ನೋಡಿ, ಅದನ್ನು ಕೂಡ ಒಂದ್ಸರಿ ತೋರಿಸ್ತೀನಿ. ಹೀಗೆ ಬರ್ದಿದ್ದೀನಿ, ಗ್ರಾಫ್ ನ ಬರ್ದಿದ್ದೀನಿ, ನೀವು ಕೂಡ ಗ್ರಾಫ್ ಬರಿಬೇಕು. ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್
ಫೋಟೋ ಕರೆಂಟ್ ದ ವೇರಿಯೇಷನ್ ಈಗ ಬಂದಿದೆ. ಇದ್ರ ಮೇಲೆ ಫಸ್ಟ್ ಪಾಯಿಂಟ್ ಈಗ ಹೇಳಿದ್ದೀನಿ, ಕೀಪಿಂಗ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂಡ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಇಸ್ ಫಿಕ್ಸ್ಡ್. ಯಾಕಂದ್ರೆ ವೇರಿಯೇಬಲ್ಸ್ ಅಲ್ಲಿ ಇಂಟೆನ್ಸಿಟಿ ವೇರಿ ಮಾಡ್ತಿಂದ ರಿಮೈನಿಂಗ್ ಟು ಫಿಕ್ಸ್ಡ್ ಆಗಿರ್ಬೇಕು. ಆಗಿದ್ದಾಗ if the intensity of incident radiation increases, the photocurrent is also increases linearly. ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ, ಲೀನಿಯರ್ ಇನ್ಕ್ರೀಸ್ ಆಗುತ್ತೆ. ಏನಕ್ಕೆ ಅಂದ್ರೆ ಬಿಕಾಸ್ ಅಥವಾ ದೇರ್ ಫಾರ್ ಎಮಿಷನ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ನಿಮ್ಗೆ ಜಾಸ್ತಿ ರೇಡಿಯೇಷನ್ ಬಿದ್ರೆ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಜೆಕ್ಷನ್ ಆಗುತ್ತೆ, ನಥಿಂಗ್ ಬಟ್ ಜಾಸ್ತಿ ಕರೆಂಟ್ ನಿಮ್ಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಇದು ಫಸ್ಟ್ ಫ್ಯಾಕ್ಟರ್. ಗೊತ್ತಾಗತ್ತಾ? ಅಂದ್ರೆ ಇಷ್ಟೇ, ಇದ್ರ ಮೇಲೆ ಲೈಟು ಜಾಸ್ತಿ ಬಿದ್ರೆ ರಿಜೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿಗೆ ಜಾಸ್ತಿ ಚಾರ್ಜಸ್ ಫ್ಲೋ ಆಗ್ತಿದ್ರೆ ನಿಮ್ಗೆ ಏನಾಗುತ್ತೆ, ಸೊ ಜಾಸ್ತಿ ಕರೆಂಟ್ ಇಲ್ಲಿ ರೆಕಾರ್ಡ್ ಬರುತ್ತೆ. ಕರೆಂಟ್ ನಥಿಂಗ್ ಬಟ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಟೈಮ್. ಅಂದ್ರೆ ಜಾಸ್ತಿ ಚಾರ್ಜ್ ಫ್ಲೋ ಆಯ್ತು ಅಂದ್ರೆ ಜಾಸ್ತಿ ಕರೆಂಟ್ ನಿಮ್ಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಅದು ಫಸ್ಟ್ ಫ್ಯಾಕ್ಟರ್. So next, second one, effect of intensity ಆಯ್ತು. Next second one, effect of potential. Effect of potential on photocurrent, second variable. ಹಾಗಾದ್ರೆ ಪೊಟೆನ್ಶಿಯಲ್ ಮೇಲೆ ಫೋಟೋ ಕರೆಂಟ್ ಯಾವ ತರ ವೇರಿಯೇಷನ್ ಆಗುತ್ತೆ, ಇದಕ್ಕೆ ಹೋಗಿ ಮುಂಚಿತವಾಗಿ ಮತ್ತೆ ಇದನ್ನ ಡಯಾಗ್ರಾಮ್ ನೋಡಿ. ಅಂದ್ರೆ ಇವುಗಳ ಮಧ್ಯದಲ್ಲಿ ಪೊಟೆನ್ಶಿಯಲ್ ನಾನು ಜಾಸ್ತಿ ಮಾಡಿದ್ರೆ 5 ವೋಲ್ಟ್ ಇದ್ದು 25 ವೋಲ್ಟ್, 25 ವೋಲ್ಟ್ ಗಿಂತ 50 ವೋಲ್ಟಿಗೆ ಇನ್ಕ್ರೀಸ್ ಮಾಡಿದ್ರೆ ಫೋಟೋ ಕರೆಂಟ್ ಏನಾಗುತ್ತೆ ಅಂತ ನೋಡಿ. ಕರೆಂಟ್ ನಥಿಂಗ್ ಬಟ್ Q/T, ಚಾರ್ಜ್ ಬೈ ಟೈಮ್. ನಂಬರ್ ಆಫ್ ಚಾರ್ಜಸ್ ಫ್ಲೋ ಆದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ, ದ ಟೈಮ್ ಇಂಟರ್ವಲ್ ಕಡಿಮೆ ಆದ್ರೂ ಕೂಡ ಕರೆಂಟ್ ಜಾಸ್ತಿ ಆಗುತ್ತೆ. ಹೌದಲ್ಲ? ಅಂದ್ರೆ ಚಾರ್ಜಸ್ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗೋಕೆ ಕಡಿಮೆ ಟೈಮ್ ತಗೊಂಡಷ್ಟು ಕೂಡ ಕರೆಂಟ್ ಜಾಸ್ತಿ ಆಗುತ್ತೆ ಅಂತ. ಓಕೆ, ಸೊ ದೇರ್ ಫಾರ್ ಇದರಿಂದ ನಾವು ಒಂದು ಕನ್ಕ್ಲೂಡ್ ಮಾಡ್ಬೋದು, ಇಫ್ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಇಸ್ ಇನ್ಕ್ರೀಸಸ್, ದ ಪೊಟೆನ್ಶಿಯಲ್ ಇಸ್ ಇನ್ಕ್ರೀಸಸ್, ಸೊ ದೆನ್ ಎಲೆಕ್ಟ್ರಾನ್ಸ್ ಆರ್ accelerated towards the anode more quickly, hence current increases ಆಗುತ್ತೆ ಅಂತ. therefore charge current nothing but Q/T. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾನು ಗ್ರಾಫಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್, ಎಫೆಕ್ಟ್ ಆಫ್ ಪೊಟೆನ್ಶಿಯಲ್ ಆನ್ ಫೋಟೋ ಕರೆಂಟ್ ನಥಿಂಗ್ ಬಟ್ keeping intensity and frequency fixed. ಸೊ ನಾವು ಸ್ಟಡಿ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಇಂಟೆನ್ಸಿಟಿ ಫ್ರೀಕ್ವೆನ್ಸಿನ ಇಲ್ಲಿ ಫಿಕ್ಸ್, ಮೂರು ವೇರಿಯೇಬಲ್ಸ್ ಅಲ್ಲಿ ಫಸ್ಟ್ ಅಲ್ಲಿ ನಾವು ಇವೆರಡನ್ನ ಫಿಕ್ಸ್ ಮಾಡಿದ್ವಿ, ಇವಾಗ ಇದೆರಡನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪೊಟೆನ್ಶಿಯಲ್ ವೇರಿಯೇಬಲ್ ತಗೊಂಡಿದ್ದೀನಿ ಅದಕ್ಕೋಸ್ಕರ. ಸೊ ಅವಾಗ ಗ್ರಾಫ್ ಹೇಗ್ ಬರುತ್ತೆ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಫೋಟೋ ಕರೆಂಟ್, so this is anode potential, okay, this is origin. Listen here, clear ಆಗಿ. So now if anode potential ಇಲ್ಲಿ ನೋಡಿ, some anode potential 0 ಇದೆ ಅಂತ ಅನ್ಕೊಳ್ಳಿ. Initially there is no anode potential, so then some electrons are reach the anode. ಅವಾಗಲೂ ಕೂಡ some electrons ಗಳು anode ಕಡೆ ರೀಚ್ ಆಗ್ತಿರುತ್ತೆ. ಏನಕ್ಕೆ ಅಂದ್ರೆ electrons are randomly moving on all the 360 ಡಿಗ್ರಿಯಲ್ಲೂ ಕೂಡ ಮೂವ್ ಆಗ್ತಿರೋದ್ರಿಂದ some electrons ಗಳು anode ಕಡೆಗೆ ರೀಚ್ ಆಗೇ ಆಗುತ್ತೆ. therefore at zero potential there is some photocurrent. So now when anode potential increases, the photocurrent is also increases like this. Listen here, if anode potential increases, the photocurrent is also increases like that. ಕಾಣಿಸ್ತಾ ಇದೆಯಾ? ಈಗ ನೀವು ಆನೋಡ್ ಪೊಟೆನ್ಶಿಯಲ್ ಎಕ್ಸ್ ಆಕ್ಸಿಸ್ ನ ಜಾಸ್ತಿ ಮಾಡ್ತಾ ಇದ್ದೀರಾ, ವೈ ಆಕ್ಸಿಸ್ ಕೂಡ ಜಾಸ್ತಿ ಆಗ್ತಿದೆ, ಬಟ್ ನಾನ್ ಲೀನಿಯರ್ ಆಗಿ ಹೋಗಲ್ಲ, ನಾನ್ ಲೀನಿಯರ್ ಆಗಿ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಹಿಯರ್
this is the maximum value of current. After the maximum value of current, the current do not increases even increasing anode potential. This is the maximum value. In this value, the current do not increases even increasing anode potential. ಇಲ್ಲಿಂದ ಆಚೆಗೆ ನೀವು anode potential ನ increase ಮಾಡಿದ್ರು ಕೂಡ the current remains constant, like that. This is the constant. So this current called as saturation current. This is first one. What is saturation current ಅಂತ ಕೇಳ್ತಾರೆ ಒಂದೊಂದು ಮಾರ್ಕ್ಗೆ. What is saturation current? ನೋಡಿ, at the maximum value of current, the current do not increases. ನೋಡಿ, y axis ಜಾಸ್ತಿ ಆಗ್ತಿಲ್ಲ. The current do not increases even increasing anode potential. That current called as saturation current. ಸೊ ಇದಿಷ್ಟು ಕೂಡ ಫಸ್ಟ್ ಪಾಯಿಂಟ್. ಇದರಲ್ಲಿ ನೀವು ಹೇಳ್ಬೇಕಾಗತ್ತೆ, ನಾನು ಗ್ರಾಫ್ ಬರ್ದಿನಲ್ಲ, ಇದಿಷ್ಟು ಕೂಡ ಫಸ್ಟ್ ಪಾಯಿಂಟ್. ಹೇಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ. when anode potential is increases, photo current is also increases. At maximum value of current, the current do not increases even increasing anode potential. That current called as saturation current. That is first factor. So next, first factor saturation current ಬಗ್ಗೆ ಹೇಳಿದ್ದಾಯ್ತು. Saturation current. Second one. Now ಇವಾಗ ಇನ್ಕ್ರೀಸ್ ಮಾಡಾಯ್ತು, ಡಿಕ್ರೀಸ್ ಮಾಡ್ತಾ ಹೋಗುವ. ಆನೋಡ್ ಪೊಟೆನ್ಶಿಯಲ್ ನ ಡಿಕ್ರೀಸ್ ಮಾಡೋದಂದ್ರೆ ಈ ಡೈರೆಕ್ಷನ್ಸ್ ಅಲ್ಲಿ ಬರಬೇಕು. ಇಫ್ ಆನೋಡ್ ಪೊಟೆನ್ಶಿಯಲ್ ಇಸ್ ಡಿಕ್ರೀಸಸ್, ದ ಫೋಟೋ ಕರೆಂಟ್ ಇಸ್ ಆಲ್ಸೋ ಡಿಕ್ರೀಸಸ್. ನೋಡಿ, ನಾವ್ ಹೇಗ್ ಓದ್ವಿ ಅದೇ ತರ ವಾಪಸ್ಸು ಡಿಕ್ರೀಸ್ ಆಗ್ತಾ ಬರುತ್ತೆ. ಅರ್ಥ ಆಗ್ತೀಯಾ? ಇಫ್ ಆನೋಡ್ ಪೊಟೆನ್ಶಿಯಲ್ ಇಸ್ ಡಿಕ್ರೀಸಸ್, ದ ಫೋಟೋ ಕರೆಂಟ್ ಇಸ್ ಆಲ್ಸೋ ಡಿಕ್ರೀಸಸ್. at particular negative potential, ನೋಡಿ ಇದು 0, this is positive potential called anode potential. 0 ಇಂದ ಈ ಕಡೆ ಬಂದ್ರೆ this is retarding potential ಅಂತ ಹೇಳ್ತೀವಿ. retarding potential ಅಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್ ಅಂತ. ಹಾಗಂದ್ರೆ ಏನರ್ಥ ಇಲ್ಲಿ ನೋಡಿ, ನಾನು ಹೇಳ್ತೀನಿ ಹೇಗೆ. ಇದು ಪಾಸಿಟಿವ್ ಇತ್ತಲ್ಲ, ಇದು ಪಾಸಿಟಿವ್ ಇದ್ದದ್ದು 0 ಆಗುತ್ತಾ. ಸೊ ಇವಾಗ ನೆಗೆಟಿವ್ ಪೊಟೆನ್ಶಿಯಲ್ ಅಂದ್ರೆ ಮೈನಸ್ ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಮತ್ತೆ ಇದ್ರ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ರಿಟಾರ್ಡಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಾವು ಚೇಂಜ್ ಮಾಡ್ಬೇಕು. ಇದನ್ನ ನೆಗೆಟಿವ್ ಮೇಂಟೈನ್ ಮಾಡ್ತೀವಿ, ಇದು ಪಾಸಿಟಿವ್ ಆಗುತ್ತೆ. ಸೊ ನಥಿಂಗ್ ಬಟ್ ನೆಗೆಟಿವ್ ಪೊಟೆನ್ಶಿಯಲ್, ಅದನ್ನ ನಾವು ನೆಗೆಟಿವ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಅರ್ಥ ಆಗತ್ತಾ? 0 ಇನ್ಕ್ರೀಸ್ ಮಾಡ್ತಿದ್ರೆ ಪಾಸಿಟಿವ್ ಪೊಟೆನ್ಶಿಯಲ್, 0 ಇಂದ ಕಡಿಮೆ ಮಾಡ್ತಾ ಇದಾರೆ ಅಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ನೆಗೆಟಿವ್ ಪೊಟೆನ್ಶಿಯಲ್ ನ ಮಾಡಿದ್ರೆ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಗಳು ಇದನ್ನ ರೀಚ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇವೆರಡರ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ನೆಗೆಟಿವ್ ಪೊಟೆನ್ಶಿಯಲ್ ನ ಅಪ್ಲೈ ಮಾಡ್ತಾವ್ರು ಅಂದ್ರೆ ರಿವರ್ಸ್ ಮಾಡಿದೀನಿ. ಇವಾಗ ಏನಾಗುತ್ತೆ, ಫೋಟೋ ಕರೆಂಟ್ ಇದ್ದಂಥದ್ದು ಡಿಕ್ರೀಸ್ ಆಗ್ತಾ ಬರುತ್ತೆ. ಅಟ್ ಪರ್ಟಿಕ್ಯುಲರ್ ನೆಗೆಟಿವ್ ಪೊಟೆನ್ಶಿಯಲ್ ದ ಫೋಟೋ ಕರೆಂಟ್ ಇಸ್ 0. Photo current is 0 at particular negative potential called as stopping potential. Very important, stopping potential. Agar second one, second observation, stopping potential. Stopping potential. So what is stopping potential ಅನ್ನೋದನ್ನ ಹೇಳಿದೆ. ಅರ್ಥ ಆಗುತ್ತಾ? ಸೊ ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದೆ, ವೆನ್ ಆನೋಡ್ ಪೊಟೆನ್ಶಿಯಲ್ ಇಸ್ ಡಿಕ್ರೀಸಸ್, ದ ಫೋಟೋ ಕರೆಂಟ್ ಇಸ್ ಆಲ್ಸೋ ಡಿಕ್ರೀಸಸ್. ಅಟ್ ಪರ್ಟಿಕ್ಯುಲರ್ ನೆಗೆಟಿವ್ ಪೊಟೆನ್ಶಿಯಲ್ ದ ಫೋಟೋ ಕರೆಂಟ್ ಇಸ್ 0. ದಟ್ ನೆಗೆಟಿವ್ ಪೊಟೆನ್ಶಿಯಲ್ ಕಾಲ್ಡ್ ಆಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಅದನ್ನ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ದಟ್ ಈಸ್ ಡಿನೋಟೆಡ್ ಬೈ V0. V0 ಇಂದ ಡಿನೋಟ್ ಮಾಡಿ. ಗೊತ್ತಾಗುತ್ತಲ್ಲ? So this is the variation of potential with photocurrent. ಎಕ್ಸ್ಪ್ಲೈನ್ ಅಂತ ಮಾಡಿ ಅಂದ್ರೆ ಇದೆರಡು ಪಾಯಿಂಟ್ ನ ನೀವು ನೆನಪಲ್ಲಿ ಇಟ್ಕೊಂಡು ಬರಿಬೇಕಾಗುತ್ತೆ. ಗ್ರಾಫ್ ನ ನೋಡಿದ್ರೆ ನಿಮ್ಗೆ ನೆನಪು ಬರುತ್ತೆ. ನೋಡಿ, ಇಲ್ಲಿಂದ ಹೋಗೋದು ಫಸ್ಟ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಹೋಗೋದು ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಏನಂತ ಹೇಳಿದೆ,
when photocurrent increases, when anode potential increases, photocurrent is also increases. At maximum value of current, the current do not increases even increasing anode potential called saturation current. ಅಲ್ಲಿಗೆ first point ಮುಗೀತು. So when anode potential is decreases, the stopping potential also decreases. At particular negative potential, the stopping potential is, at particular negative potential, the photocurrent is zero. The particular negative potential called as stopping potential. Okay, ಇದಿಷ್ಟು ಆಯ್ತು. ನೆಕ್ಸ್ಟ್ ಇವಾಗ ಇಂಟೆನ್ಸಿಟಿನ ಫಿಕ್ಸ್ ಮಾಡಿದ್ವಿ ಅಲ್ಲ, ಈಗ ಬೇರೆ ಬೇರೆ ಇಂಟೆನ್ಸಿಟಿನ ತಗುವ, 3 ಇಂಟೆನ್ಸಿಟಿಗೆ ಎಕ್ಸ್ಪೆರಿಮೆಂಟ್ ಮಾಡುವ. ಅಂದ್ರೆ now taking 3 intensities I1, I2, I3. ಅಂದ್ರೆ I1 ಅನ್ನೋದು I2 ಗಿಂತ ಕಡಿಮೆ, I3 ಅನ್ನೋದು I2 ಗಿಂತ ಜಾಸ್ತಿ ಅಂತ. ಅಂದ್ರೆ ಈಗ ಬರೆದ್ಬಿಟ್ಟಿನಿ ಆರ್ಡರ್ ಆಗಿ ನೋಡಿ. now taking 3 intensities I3 greater than I2 greater than I1. I nothing but intensity ಅಂತ. ಬೇರೆ ಬೇರೆ ಇಂಟೆನ್ಸಿಟಿ ಇರುವಂತ ರೇಡಿಯೇಷನ್ ನ ತಗೊಂಡಿದ್ದೀನಿ. I1 ಇದ್ದಾಗ, I2 ಇದ್ದಾಗ, I3 ಇದ್ದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ದಿಸ್ ಇಸ್ ಫಾರ್ I1 ಅಂತ ಅನ್ಕೊಳ್ಳುವ. ಹಾಗಾದ್ರೆ ನಮ್ಗೆ ಬಂದಂತದ್ದು I1 ಇಂಟೆನ್ಸಿಟಿ ಇದ್ದಾಗ ಇಷ್ಟು ಬಂದಿದೆ, ಕಡಿಮೆ ಲೈಟ್ ಇದ್ದಾಗ. ಹಾಗಾದ್ರೆ I2ಗೆ ನಾವು ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಹೇಗೆ ಬರುತ್ತೆ ನೋಡಿ. I2 ಮಾಡಿದ್ರೆ, ಸೊ ವಿ ಗೆಟ್ ಅಗೈನ್ ಸೇಮ್ ಪ್ರೊಸೀಜರ್. ಇಲ್ಲಿಂದ ಇನ್ಕ್ರೀಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಬಿಕಮ್ಸ್ ಸ್ಯಾಚುರೇಟ್, ದಟ್ ಇಸ್ ಕಾಲ್ಡ್ ಸ್ಯಾಚುರೇಷನ್ ಕರೆಂಟ್. ಸೊ ಡಿಕ್ರೀಸ್ ಮಾಡಿದ್ರೆ ಅಗೈನ್ ಏನಾಗುತ್ತೆ, ಹೀಗೆ ಹೋಗುತ್ತೆ. ಸೊ ದಿಸ್ ಇಸ್ ಫಾರ್ I2. ನೆಕ್ಸ್ಟ್ I3 ಮಾಡಿದ್ರೆ, ಅಂದ್ರೆ ಇನ್ನ ಹೈ ಇಂಟೆನ್ಸಿಟಿಗೆ ನಾವು ಎಕ್ಸ್ಪೆರಿಮೆಂಟ್ ನ ಮಾಡಿದ್ರೆ ವಿ ಗೆಟ್ ಗ್ರಾಫ್ ಲೈಕ್ ದಿಸ್. ಡಿಕ್ರೀಸ್ ಆಗುತ್ತೆ. ಅಗೈನ್ ನಾವು ನೆಗೆಟಿವ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ದಿಸ್ ಇಸ್ ಫಾರ್ I3. ಓಕೆ, ಹಾಗೆ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ವೆನ್ ಇನ್ಕ್ರೀಸಿಂಗ್ ಐನ ಇನ್ಕ್ರೀಸ್ ಮಾಡಿದ್ರೆ ಸ್ಯಾಚುರೇಷನ್ ಕರೆಂಟ್ ಏನಾಗುತ್ತೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗುತ್ತೆ ಅಂತ ಹೇಳೋದಷ್ಟೇ, ಸಿಂಪಲ್. ಸೊ ನೋಡಿ, ಇದರಿಂದ ಗೊತ್ತಾಗುತ್ತೆ I1 ಗೆ ಸ್ಯಾಚುರೇಷನ್ ಕರೆಂಟ್ ವ್ಯಾಲ್ಯೂ ಕಡಿಮೆ, ಇಲ್ಲಿಗೆ ಬಂದಿದೆ ಸ್ಯಾಚುರೇಷನ್ ಕರೆಂಟ್ ವ್ಯಾಲ್ಯೂ I1 ಗೆ. I2 ಗೆ ಸ್ಯಾಚುರೇಷನ್ ಕರೆಂಟ್ ವ್ಯಾಲ್ಯೂ ಇಲ್ಲಿಗೆ ಬರುತ್ತೆ, I3 ಗೆ ಸ್ಯಾಚುರೇಷನ್ ಕರೆಂಟ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ವೆನ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ increases, the saturation current value is also increases. ಹಾಗಾದ್ರೆ ಇದರಲ್ಲಿ ಹೇಳ್ಬೋದಾ, ಸ್ಯಾಚುರೇಷನ್ ಕರೆಂಟ್ is directly proportional to intensity. ಸ್ಯಾಚುರೇಷನ್ ಕರೆಂಟ್ ಅನ್ನೋದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಇಂಟೆನ್ಸಿಟಿಗೆ ಕಡಿಮೆ ಸ್ಯಾಚುರೇಷನ್ ಕರೆಂಟ್, ಜಾಸ್ತಿ ಇಂಟೆನ್ಸಿಟಿಗೆ ಜಾಸ್ತಿ ಸ್ಯಾಚುರೇಷನ್ ಕರೆಂಟ್ ಬರುತ್ತೆ. ಕ್ಲಿಯರ್? ಒಂದು ಮುಗೀತು. ನೆಕ್ಸ್ಟ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಂಟೆನ್ಸಿಟಿ ಜೊತೆ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ, ಹೇಗೆ ವೇರಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ಫಾರ್ ಆಲ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಸೇಮ್. Stopping potential same for all intensity. Nothing but stopping potential do not depend on intensity of incident radiations. ಅಂದ್ರೆ ಯಾವುದೇ ಇಂಟೆನ್ಸಿಟಿ ತಗೊಳ್ಳಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನೋದು ಸೇಮ್ ಇರುತ್ತೆ. ವೆನ್ ಫ್ರೀಕ್ವೆನ್ಸಿ ಫಿಕ್ಸ್ಡ್ ಕಂಡೀಷನ್ಸ್ ಇದೆ, ಅರ್ಥ ಆಗತ್ತಾ? ಸೊ ಫ್ರೀಕ್ವೆನ್ಸಿನ ಫಿಕ್ಸ್ ಮಾಡಿ ಇಂಟೆನ್ಸಿಟಿನ ವೇರಿ ಮಾಡ್ತಿರೋದು ಸೆಕೆಂಡ್ ಪಾರ್ಟ್ ಮಾಡ್ತಾ ಇದೀವಿ ಇದೇ ಎಕ್ಸ್ಪೆರಿಮೆಂಟ್ ಅಲ್ಲಿ, ಆವಾಗ ನಮ್ಗೆ ಇದು ಬಂದಿರುವಂತದ್ದು. ಇದಿಷ್ಟು ಕೂಡ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಕರೆಂಟ್ ಅಂತ. ಇದು ನೋಡಿ, ಈ ಡಯಾಗ್ರಾಮ್ ನ ಅರ್ಥ ಮಾಡ್ಕೊಬಿಡಬೇಕು ಅಷ್ಟೇ, ನೀವು ಬರಿಬೇಕು ಅಂದ್ರೆ ಇನ್ನೇನು ಕೂಡ ಎಕ್ಸ್ಟ್ರಾ ಓದಬಾರ್ದು. ಸೊ ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಕರೆಂಟ್ ಅಂತ ಹೇಳಿದ ತಕ್ಷಣ ವೇರಿಯೇಬಲ್ಸ್ ಅಲ್ಲಿ ರಿಮೈನಿಂಗ್ 2 ನ ಫಿಕ್ಸ್ ಮಾಡಿದೀನಿ ಫಸ್ಟ್ ಪಾಯಿಂಟ್ ಅಲ್ಲಿ. ಕೀಪಿಂಗ್ ಇಂಟೆನ್ಸಿಟಿ ಅಂಡ್ ಫ್ರೀಕ್ವೆನ್ಸಿ ಇಸ್ ಫಿಕ್ಸ್ಡ್. ಫಸ್ಟ್ ಪಾಯಿಂಟ್ ಇಲ್ಲಿಗೆ, ವೆನ್ ಆನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸಸ್, ಫೋಟೋ ಕರೆಂಟ್ ಇಸ್ ಆಲ್ಸೋ ಇನ್ಕ್ರೀಸಸ್. At maximum value of current,
the current do not increases even increasing anode potential called as saturation current. First point ಆಯ್ತು. Second point, when anode potential is decreases, the photocurrent is also decreases. At particular negative potential, photocurrent is zero called as stopping potential. So second point ಮುಗೀತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಎರಡು ಫಿಕ್ಸ್ ಮಾಡಿದ್ನಲ್ಲ, ಅದರಲ್ಲಿ ಒಂದನ್ನ ವೇರಿ ಮಾಡ್ತಾ ಇದ್ದೀನಿ. ವೆನ್ ವಿ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ಸ್ ನಥಿಂಗ್ ಬಟ್ I3 ಗ್ರೇಟರ್ ದೆನ್ I2 ಗ್ರೇಟರ್ ದೆನ್ I1. ಸೊ ಏನ್ ಗೊತ್ತಾಗುತ್ತೆ, ದ ವ್ಯಾಲ್ಯೂ ಆಫ್ ಸ್ಯಾಚುರೇಷನ್ ಕರೆಂಟ್ ಇನ್ಕ್ರೀಸಸ್ ವೆನ್ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ ಜಾಸ್ತಿ ಆದ್ರೆ ಸ್ಯಾಚುರೇಷನ್ ಕರೆಂಟ್ ಜಾಸ್ತಿ ಆಗ್ತಿರುತ್ತೆ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಸೇಮ್ ಫಾರ್ ಆಲ್ ದ ಇಂಟೆನ್ಸಿಟಿ. ಸೊ ಇದಿಷ್ಟು ಕೂಡ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಕರೆಂಟ್. ಐ ಥಿಂಕ್ ಎಷ್ಟು ನಿಧಾನಕ್ಕೆ ಎಷ್ಟು ಕ್ಲಿಯರ್ ಆಗಿ ಹೇಳ್ಬೋದು ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ. ಇದನ್ನ ಇವತ್ತೇ ಹೋಗಿ ಒಂದ್ಸರಿ ಓದಿ, ಸೊ ಅರ್ಥ ಮಾಡ್ಕೊಂಡು ನೀವು ಬರ್ದ್ ಬಿಟ್ರೆ ಖಂಡಿತ ನೆನಪಲ್ಲಿ ಉಳ್ಕೊಳುತ್ತೆ. ಸೊ ಇದನ್ನ ನೀವು ಬರಿಬೇಕಂದ್ರೆ ಮೈನ್ ಆಗಿ ಗ್ರಾಫ್ಗಳನ್ನೇ ನೀವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೂ ಗ್ರಾಫೆ, ಇದಕ್ಕೂ ಕೂಡ ಗ್ರಾಫ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ಗೆ ಹೋಗುವ. ನೆಕ್ಸ್ಟ್ ಮೂರನೇದು, ಯಾವುದು ಮೂರನೇದು? ಹಾಗಾದ್ರೆ ಫ್ರೀಕ್ವೆನ್ಸಿನ ವೇರಿ ಮಾಡದ, ಫ್ರೀಕ್ವೆನ್ಸಿ ವಿತ್ ಫೋಟೋ ಕರೆಂಟಾ? ಓಕೆ, ಹಾಗೇನೆ ಅರ್ಥ ಮಾಡ್ಕೊಳ್ಳುವ. ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ photocurrent and stopping potential. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್, ಫೋಟೋ ಕರೆಂಟ್ ಯಾವ ತರ ವೇರಿ ಆಗುತ್ತೆ ಅನ್ನೋದನ್ನ ಥರ್ಡ್ ಫ್ಯಾಕ್ಟರ್ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಅದಕ್ಕೂ ಅಗೇನ್ ಗ್ರಾಫ್, ಇದು ಕೂಡ ಅಷ್ಟೇ ಗ್ರಾಫ್ ಮುಖಾಂತರನೇ ಅರ್ಥ ಮಾಡ್ಕೊಳ್ಬೇಕು. ಫೋಟೋ ಕರೆಂಟ್ that was recorded by micrometer. So this is origin, this is called positive potential called anode potential. Okay, so this is called negative potential, that is called as retarding potential. Okay, so here also same. Now we take three frequencies, that is nu3 greater than nu2 greater than nu1. ಸೊ ಮೂರು ಡಿಫರೆಂಟ್ ಸೋರ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಹೌದಾ? ಹೀಗೆ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ರೇಸು, ಯು ವಿ ರೇಸು ಮತ್ತೆ ವಿಸಿಬಲ್ ರೇಸು. ಎಕ್ಸ್ ರೇಸ್ ಎನರ್ಜಿ ಯು ವಿ ರೇಸ್ ಗಿಂತ ಜಾಸ್ತಿ, ಯು ವಿ ರೇಸ್ ಎನರ್ಜಿ ವಿಸಿಬಲ್ ಗಿಂತ ಜಾಸ್ತಿ, ಹೀಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಫಸ್ಟ್ nu1ಗೆ ಮಾಡ್ತೀನಿ, ವಿಸಿಬಲ್ ಲೈಟ್ಗೆ. ಸೇಮ್ ಆನೋಡ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡಿದ್ರೆ ಫೋಟೋ ಕರೆಂಟ್ ಹೇಗ್ ಬರುತ್ತೆ, ಪ್ರೀವಿಯಸ್ ಒನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ ಹೇಗ್ ಬರುತ್ತೆ ನಮ್ಗೆ, ಹೀಗೆ ಬರುತ್ತಲ್ಲ. ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗಿ ದೆನ್ ಬಿಕಮ್ ಸ್ಯಾಚುರೇಟ್. ಸೊ ದಿಸ್ ಇಸ್ ಫಾರ್ ನಾವು ಮಾಡ್ತಿರೋದು nu1ಗೆ. ಸೊ ಹಾಗಿದ್ರೆ ನಾವು ಸೆಕೆಂಡ್ ಪಾಯಿಂಟ್, ಡಿಕ್ರೀಸ್ ಮಾಡ್ತಾ ಹೋದ್ರೆ ಫೋಟೋ ಕರೆಂಟ್ ಏನಾಗುತ್ತೆ, ಅಗೇನ್ ಡಿಕ್ರೀಸಸ್ and becomes photo current becomes a particular negative potential called as stopping potential. This is V01. ಅಂದ್ರೆ ಫಸ್ಟ್ ಯಾವುದಕ್ಕೆ ಫ್ರೀಕ್ವೆನ್ಸಿ ಮಾಡ್ತಿರೋದ್ರಿಂದ V01 ಆಯ್ತು. ನೆಕ್ಸ್ಟ್ ಅದರ ಒಂದು ಕ್ಲಿಯರ್ ಆಗಿದೆ, ಇದನ್ನ ಹಿಂದೆನೆ ನಾವು ಸ್ಟಡಿ ಮಾಡಿದ್ವಿ. nu2 ಮಾಡುವ, ಅಂದ್ರೆ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ಗೆ ನಾವು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡಿದ್ರೆ ಈ ತರ ಬರುತ್ತೆ ನೋಡಿ. ಹೀಗೆ ಅಗೇನ್ ಇಲ್ಲಿಂದ ಇನ್ಕ್ರೀಸ್ ಆಗಿ ಹೀಗೆ, ಸೊ ಈ ತರ ಸ್ಯಾಚುರೇಷನ್ ಆಗುತ್ತೆ. ಆಫ್ಟರ್ ಡಿಕ್ರೀಸಸ್ ಮಾಡ್ತಾ ಹೋದ್ರೆ ಸೆಕೆಂಡ್ ಫ್ರೀಕ್ವೆನ್ಸಿಗೆ ವಿ ಗೆಟ್ ಲೈಕ್ ದಿಸ್ V02, ಸೆಕೆಂಡ್ ಫ್ರೀಕ್ವೆನ್ಸಿ ದಟ್ ಈಸ್ nu2ಗೆ. ನೆಕ್ಸ್ಟ್ ಥರ್ಡ್ ಫ್ರೀಕ್ವೆನ್ಸಿಗೆ ಮಾಡಿದ್ರೆ, ಅಂದ್ರೆ ಎಕ್ಸ್ ರೇಸ್ಗೆ ಮಾಡಿದ್ರೆ
again we get like this. Then stopping potential ನ ನಾವು ವೇರಿಯೇಷನ್ ಮಾಡ್ತಾ ಹೋದ್ರೆ ಅಥವಾ ಸ್ಟಾಪಿಂಗ್ ಪೊಟೆನ್ಷಿಯಲ್ ನ ಚೆಕ್ ಮಾಡಿದ್ರೆ we get V03. This is for nu3. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಏನ್ ಅಬ್ಸರ್ವೇಷನ್ ಆಗ್ತಾ ಇದೆ. ಸೊ ನೋಡಿ, ಫಸ್ಟ್ ಅಬ್ಸರ್ವೇಷನ್ ಈಗ ಹೇಳ್ಬೋದಾ? ಸೊ ಫಸ್ಟ್, the variation of frequency of incident radiation with anode potential and photocurrent is as shown in the figure. ಮೂರನ್ನು ವೇರಿ ಮಾಡ್ತಾ ಇದೀವಿ ನೋಡಿ. The variation of frequency with anode potential and photocurrent is as shown in the figure. First observation ಏನು ಹೇಳ್ತೀರಾ? For all the frequencies, ನೀವು ಯಾವುದೇ ಫ್ರೀಕ್ವೆನ್ಸಿನ ತಗೊಳ್ಳಿ, the saturation current is same for all. Saturation current. अगर first observation, all frequency having same saturation current. First observation. ಗ್ರಾಫ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಎಲ್ಲ ಫ್ರೀಕ್ವೆನ್ಸಿ ಕೂಡ ಒಂದೇ ಸ್ಯಾಚುರೇಷನ್ ಕರೆಂಟ್ ನ ತಗೊಂಡಿದೆ. ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವೇಷನ್, ಇಫ್ nu3 ಗ್ರೇಟರ್ ದೆನ್ nu2 ಗ್ರೇಟರ್ ದೆನ್ nu1 ಆದಾಗ, ಅಂದ್ರೆ ಇದು ಎನರ್ಜಿಗಳು ಜಾಸ್ತಿ ಆದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನಾಗಿದೆ? V01 ಇದೆ, ಲೆಸ್ ನೆಗೆಟಿವ್. ಗೊತ್ತಾಗುತ್ತಲ್ಲ, ಈಗ ಹೋದ್ರೆ ನೆಗೆಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ, ಲೆಸ್ ನೆಗೆಟಿವ್. nu2 ಗಾದ್ರೆ ಮೋರ್ ನೆಗೆಟಿವ್, nu3 ಗಾದ್ರೆ ಮೋಸ್ಟ್ ನೆಗೆಟಿವ್. ಅಂದ್ರೆ ಈಗ ಹೋಗ್ತಾ ಹೋದ್ರೆ ನೆಗೆಟಿವ್ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈಗ ಹೇಳ್ಬೋದಾ, ಇಫ್ nu increases, ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನಾಗುತ್ತೆ? ಸ್ಟಾಪಿಂಗ್ ಪೊಟೆನ್ಶಿಯಲ್ more negative, nothing but increases ಅಂತ. ಹಾಗಾದ್ರೆ ಒಂದನ್ನು ಕನ್ಕ್ಲೂಡ್ ಮಾಡ್ತೀನಿ, ಇಫ್ nu3 ಗ್ರೇಟರ್ ದನ್ nu2 ಗ್ರೇಟರ್ ದನ್ nu1 ಆದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ V03 ಗ್ರೇಟರ್ ದನ್ V02 ಗ್ರೇಟರ್ ದನ್ V01 ಆಗಿರುತ್ತೆ. ಸೊ ದಿಸ್ ಇಸ್ ದ observations, effect of frequency of incident radiation on photocurrent and stopping potential. ಗೊತ್ತಾಗತ್ತಲ್ಲ, all the frequencies having same saturation current, all the ಅಥವಾ different frequencies having different stopping potential. Nothing but if frequency is increasing, stopping potential is also increasing. Previous one confusion ಮಾಡ್ಕೊಳ್ಬಾರ್ದು, ಅಲ್ಲಿ ನಾವು ವೇರಿ ಮಾಡಿದ್ದು ಫ್ರೀಕ್ವೆನ್ಸಿ ಅಲ್ಲ, ಇಂಟೆನ್ಸಿಟಿನ. ಅರ್ಥ ಆಗುತ್ತಲ್ಲ, ಇಂಟೆನ್ಸಿಟಿ ಮೇಲೆ ಸ್ಯಾಚುರೇಷನ್ ಕರೆಂಟ್ ಹೇಗಿರುತ್ತೆ, ಇಂಟೆನ್ಸಿಟಿ ಮೇಲೆ ಫ್ರೀಕ್ವೆನ್ಸಿ ಮೇಲೆ ಸ್ಯಾಚುರೇಷನ್ ಕರೆಂಟ್ ಹೇಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಸ್ಯಾಚುರೇಷನ್ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಇಂಟೆನ್ಸಿಟಿ, ಬಟ್ ಸ್ಯಾಚುರೇಷನ್ ಕರೆಂಟ್ ಕಾನ್ಸ್ಟೆಂಟ್ ಫಾರ್ ಆಲ್ ಫ್ರೀಕ್ವೆನ್ಸಿ. ಒಂದು ನೋಟ್ ಪಾಯಿಂಟ್, ಇದು ಕ್ಲಿಯರ್ ಆಗ್ಬೇಕು. ಸ್ಯಾಚುರೇಷನ್ ಕರೆಂಟ್ ಡು ನಾಟ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ಸ್ಯಾಚುರೇಷನ್ ಕರೆಂಟ್ depends on intensity. Clear? Next, stopping potential is increases with increasing frequency. Frequency ಜಾಸ್ತಿ ಆದ್ರೆ stopping potential ಜಾಸ್ತಿ ಆಗ್ತಾ ಹೋಗುತ್ತೆ, but stopping potential is same for all intensity. ಎಲ್ಲ ಇಂಟೆನ್ಸಿಟಿಗೆ stopping potential ಸೇಮ್ ಇರುತ್ತೆ. Nothing but stopping potential independent on intensity but depends on frequency. ಇದು ಅಬ್ಸರ್ವೇಷನ್ಸ್ ಗಳು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರ್ಬೇಕು. ಒಂದೊಂದು ಮಾರ್ಕ್ಗೆ ಕೇಳ್ತಾರೆ ಹೌ ಇಟ್ ಡಿಪೆಂಡ್ಸ್ ಅಂತ. ಅರ್ಥ ಆಯ್ತಾ? ಸೊ ಎಕ್ಸ್ಪ್ಲೈನ್ ದ ವೇರಿಯೇಷನ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ಸ್ ವಿತ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆರ್ ಫೋಟೋ ಕರೆಂಟ್ ಅಂತ ಕೇಳಿದ್ರೆ ಈ ಗ್ರಾಫ್ ನ ಬರೆದು ಇದರಲ್ಲಿ 2 ಪಾಯಿಂಟ್ಸ್ ಏನ್ ಕಾಣಿಸುತ್ತೆ ನಿಮ್ಗೆ ಅದನ್ನ ಬರೆದ್ರೆ ಸಾಕು. ದಿಸ್ ಇಸ್ ಥರ್ಡ್ ಒನ್. ನೆಕ್ಸ್ಟ್ ಲಾಸ್ಟ್ ಒನ್. Variation of stopping potential with frequency for different metals. ನಾವು ಕನ್ಸಿಡರ್ ಮಾಡುವ. ಅಂದ್ರೆ ಏನ್ ಮೆಟಲ್ಸ್ ನಾವು ಡಿಫರೆಂಟ್ ಮೆಟಲ್ಸ್ ಅಂದ್ರೆ ಏನು ಅದನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಇನಿಷಿಯಲಿ ಕ್ಯಾಥೋಡ್ ಇತ್ತಲ್ಲ, ಎ ಇತ್ತು ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಎ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಬಿ ಗೆ ಮಾಡೋದು, ಅಂದ್ರೆ ಈ ಪ್ಲೇಟ್ ನೇ ಚೇಂಜ್ ಮಾಡೋದು ಅಂತ ಅಷ್ಟೇ. ಕ್ಯಾಥೋಡ್ ನ ಚೇಂಜ್ ಮಾಡಿದಾಗ ಫ್ರೀಕ್ವೆನ್ಸಿ ಮತ್ತೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಯಾವ ತರ ವೇರಿಯೇಷನ್ಸ್ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಇದೇನು ಇಂಪಾರ್ಟೆಂಟ್ ಅಲ್ಲ,
ಆದ್ರೂ ಕೂಡ ತಿಳ್ಕೊಂಡಿರಿ. ಹೇಗೆ? ಅದಕ್ಕೆ ಗ್ರಾಫ್ ನ ಬರೆಯಿರಿ. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ವೈ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ವಿ ನಾಟ್ ವೈ ಆಕ್ಸಿಸ್ ಅಲ್ಲಿ ತಗೊಂಡಿದೆ. ಹಾಗಾದ್ರೆ ಮೆಟಲ್ ಹೇಗೆ ಮಾಡಿದ್ರೆ ನಾನು ಹೇಳಿದೀನಿ, ಹೌ ದ ಫ್ರೀಕ್ವೆನ್ಸಿ ಡಿಪೆಂಡಿಂಗ್ ಆನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಸ್ಟಾಪಿಂಗ್ ನ್ಯೂ ಒನ್ಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ನ್ಯೂ ನಾಟ್. ಹೌದಲ್ಲ? ಹಾಗಾದ್ರೆ ಫಸ್ಟ್ ಅಬ್ಸರ್ವೇಷನ್ ಇದು ಫಾರ್ ಮೆಟಲ್ ಎ. ಮೆಟಲ್ ಬಿಗೆ ಮಾಡಿದ್ರೆ ದಿಸ್ ಇಸ್ ಫಾರ್ ಮೆಟಲ್ ಬಿ. ಸೊ ಫಾರ್ ಆಲ್ ಮೆಟಲ್ಸ್ the stopping potential increases linearly with frequency. This is nu2. ಅಥವಾ ನ್ಯೂ ಅಂತ ತಗೊಳ್ಬಹುದು, ಅಥವಾ ನ್ಯೂ ಡ್ಯಾಶ್ ಅಂತ ತಗೊಳ್ಬಹುದು. ನಾನು ಡಿಫರೆಂಟ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ ನ್ಯೂ1 ನ್ಯೂ2 ಅಂತ ತಗೊಂಡಿದ್ದೀನಿ. ಓಕೆ, ಸೊ ಇದರಿಂದ ನೀವು ಏನ್ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ಎಕ್ಸ್ಪ್ಲೈನ್ ದ ವೇರಿಯೇಷನ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿತ್ ಫ್ರೀಕ್ವೆನ್ಸಿ ಫಾರ್ ಡಿಫರೆಂಟ್ ಮೆಟಲ್ಸ್ ಅಂತ ಕೇಳಿದ್ರೆ ಈ ಗ್ರಾಫ್ ನ ಬರೋದು ಗ್ರಾಫ್ ಇಂದಾನೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫಾರ್ ಎ ಗಿವನ್ ಮೆಟಲ್, ಇದಕ್ಕಾದ್ರಾಗ್ಲಿ ಫಾರ್ ಎ ಗಿವನ್ ಮೆಟಲ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಅಂದ್ರೆ ಈ ಫ್ರೀಕ್ವೆನ್ಸಿ ಇಸ್ ಇನ್ಕ್ರೀಸಸ್, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಫಸ್ಟ್ ಪಾಯಿಂಟ್ ಹೇಳ್ಬೋದಲ್ಲ? ಫಾರ್ ಎ ಗಿವನ್ ಮೆಟಲ್ ಇಫ್ ಫ್ರೀಕ್ವೆನ್ಸಿ ಇಸ್ ಇನ್ಕ್ರೀಸಿಂಗ್, the stopping potential is also increasing linearly ಅಂದ್ರೆ ಸ್ಟ್ರೈಟ್ ಲೈನ್ ಬರ್ತಿದೆ. ಫಸ್ಟ್ ಅಬ್ಸರ್ವೇಷನ್ ಆಯ್ತು. ಸೆಕೆಂಡ್ ಅಬ್ಸರ್ವೇಷನ್, ಅಟ್ ಪರ್ಟಿಕ್ಯುಲರ್ ಮಿನಿಮಮ್ ಫ್ರೀಕ್ವೆನ್ಸಿ, ಇಲ್ಲಿ ನೋಡಿ, ದೀಸ್ ಆರ್ ದ ಮಿನಿಮಮ್ ಫ್ರೀಕ್ವೆನ್ಸೀಸ್. in this at particular minimum frequency the stopping potential is 0. ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಲ್ಲಿ 0 ಆಗಿರುತ್ತೆ, ನ್ಯೂ ನಾಟ್. ಅರ್ಥ ಆಗಿದೆ? ಪರ್ಟಿಕ್ಯುಲರ್ ಮಿನಿಮಮ್ ಫ್ರೀಕ್ವೆನ್ಸಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ 0 ಆಗಿರುತ್ತೆ. ಸೊ ಸಾಕು, ಇದಿಷ್ಟು ಕೂಡ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ಪಾಯಿಂಟ್ ಏನ್ ಮಾಡಿದೀರಾ? ಫಾರ್ ಗಿವನ್ ಮೆಟಲ್ ಇಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇನ್ಕ್ರೀಸಸ್, the stopping potential increases linearly. So second point, for certain minimum frequency the stopping potential is 0. ಎಲ್ಲದರಲ್ಲೂ ಅಷ್ಟೇ ಮಿನಿಮಮ್ ಫ್ರೀಕ್ವೆನ್ಸಿ ಇರುತ್ತೆ, ಆ ಮಿನಿಮಮ್ ಫ್ರೀಕ್ವೆನ್ಸಿಯಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ 0 ಆಗಿರುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್. ಇವೆಲ್ಲವೂ ಕೂಡ ನಾನು ಹೇಳ್ತಿರುವಂತದ್ದು ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ವಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಅದ್ರ ಬೇಸಿಸ್ ಮೇಲೆ ಒಂದೊಂದನ್ನ ವೇರಿ ಮಾಡ್ತಾ ಹೋದ್ರೆ ಹೇಗೆ ಫಿನಾಮಿನಾ ಆಗುತ್ತೆ ಅನ್ನೋದಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒನ್ಸ್ ಅಗೇನ್, ದಿಸ್ ಇಸ್ ಫಸ್ಟ್ ಒನ್. 3 ವೇರಿಯೇಬಲ್ಸ್ ಯಾವ್ದಾದ್ರು? ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ, ಪೊಟೆನ್ಶಿಯಲ್. ಅದರಲ್ಲಿ ಇಂಟೆನ್ಸಿಟಿನ ವೇರಿ ಮಾಡಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋಟೋ ಕರೆಂಟ್. ಬಿಕಾಸ್ when intensity increases, ejection of photoelectrons increases, hence photo current increases linearly. This is first one. Second one, when we increasing potential, initially potential na increase ಮಾಡಿದ್ರೆ photo current ಏನಾಗುತ್ತೆ? when ಇದನ್ನ ಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. when potential is increases, the photo current is also increases. At maximum value the photo current do not increases, even increasing anode potential, that is called saturation. So when anode potential is decreases, the saturation current is also decreases, or photo current is also decreases. At particular negative potential, photo current remains, or the photo current is 0, called as stopping potential. So this is the experiment when we fixed intensity. Now when we increasing the intensity such that I3 greater than I2 greater than I1, it shows that saturation current, the value of saturation current increases with increasing intensity. So saturation current increases with increasing intensity, but all intensities having same stopping potential. So this is the explanation. Okay, next, the third one.
So how the frequency varies with photocurrent. So the variations, the graph ನ ಇದನ್ನ ಬರೆದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳ್ತೀರಾ? ಸೊ ಏನ್ ಹೇಳ್ತೀರಾ? ಆಲ್ frequencies having same value of saturation current. First observation, ಎಲ್ಲಾ ಫ್ರೀಕ್ವೆನ್ಸಿ ಕೂಡ ಸ್ಯಾಚುರೇಷನ್ ಕರೆಂಟ್ ಸೇಮ್ ಇರುತ್ತೆ. Second observation, the stopping potential is increases with increasing frequencies. So ಅದನ್ನ ನಾನು ಹೇಳಿದೆ. ಇದೆರಡರಿಂದ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ದಿಸ್ ಒನ್ ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡಿರಿ. ಸೊ ಫಾರ್ ಗಿವನ್ ಮೆಟಲ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಮಿನಿಮಮ್ ಪೊಟೆನ್ಶಿಯಲ್ಸ್, ಮಿನಿಮಮ್ ಫ್ರೀಕ್ವೆನ್ಸಿ ಇರುತ್ತೆ at which stopping potential is 0, and all the metals, and for all the metals the frequency is directly proportional to the stopping potentials. So this is the explanations. So ಇದರಲ್ಲಿ ನಾನು ನೋಟ್ ಪಾಯಿಂಟ್ ಗಳನ್ನ ಬರೆದಿದ್ದೀನಿ. ಸೊ ಇಂಟೆನ್ಸಿಟಿ ಮೇಲೆ ಯಾವ ತರ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಯಾವ ತರ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಸ್ಯಾಚುರೇಷನ್ ಕರೆಂಟ್ ಫ್ರೀಕ್ವೆನ್ಸಿ ಮೇಲೆ ಯಾವ ತರ ಡಿಪೆಂಡ್ ಆಗಿರುತ್ತೆ, ಇಂಟೆನ್ಸಿಟಿ ಮೇಲೆ ಯಾವ ತರ ಡಿಪೆಂಡ್ ಆಗಿದೆ ಅಂತ. ನೆಕ್ಸ್ಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಂಟೆನ್ಸಿಟಿ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂತ ನೋಟ್ ಅಲ್ಲಿ ಇವಾಗ ನಾವು ಸ್ಟಡಿ ಮಾಡಿದ ಎಲ್ಲಾನು ಕೂಡ ನೋಟ್ ಹಾಕಿ ಬರ್ತಿದ್ದೀನಿ. ಅದನ್ನ ನೀವು ಕೂಡ ಬರೆದ್ರೆ ಒಂದೊಂದು ಮಾರ್ಕ್ ಕೇಳಿದಾಗ ಹೌ ದ ಸ್ಯಾಚುರೇಷನ್ ಕರೆಂಟ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಗ್ರಾಫ್ ನೆನಪು ಬರಬೇಕು. ಹೌ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ಹೌ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ, ಹೌ ದ ಸ್ಯಾಚುರೇಷನ್ ಕರೆಂಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ. ಈ ತರ ಕನ್ಫ್ಯೂಷನ್ಸ್ ಮಾಡಿ ಕ್ವಶನ್ ಕೇಳ್ತಾರೆ. ನೀವು ಗ್ರಾಫ್ ನ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ಖಂಡಿತ ನಿಮ್ಗೆ ಅವ್ರು ಏನೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಕೂಡ ಇವತ್ತಿನ ಕಾನ್ಸೆಪ್ಟ್ಸ್. ನಾನು ಆದಷ್ಟು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಲಾಕ್ ಬೋರ್ಡ್ ಆಗಿದ್ರೆ ಇನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು ವಿತ್ ಎಕ್ಸಾಂಪಲ್ಸ್. ಬಟ್ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಎಷ್ಟು ಬೆಸ್ಟ್ ಆಗಿ ಮಾಡ್ಬೋದು ಅಷ್ಟು ಬೆಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕೂಡ ಅಷ್ಟೇ ಸ್ವಲ್ಪ ಅದನ್ನ ನಿಧಾನಕ್ಕೆ ನೀವು ಓದ್ಕೊಂಡು ಇವತ್ತಿಂದ ಇವತ್ತೇ ಬರೀರಿ. ದಯವಿಟ್ಟು ನಾನು ಹೇಳ್ತಾ ಇದೀನಿ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಇವತ್ತು ಓದಿಲ್ಲ, ಇವತ್ತು ಬರ್ದಿಲ್ಲ ನೋಟ್ಸ್ ಅಂದ್ರೆ ಖಂಡಿತ ಇನ್ನೊಂದಿನ ಕುತ್ಕೊಂಡ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಕ್ಲಿಯರ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತೇ ಕುತ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಬರೀತೀನಿ. ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಟೈಮ್ ಇದೆ ಅಂತ. ಅರ್ಥ ಆಗತ್ತಾ? ಸೊ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ. ಗೊತ್ತಾಗಿಲ್ಲ ಅಂದ್ರೂ ಕೂಡ ನೀವು ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು. ಒಬ್ರು ಕೂಡ ಫೋನ್ ಕಾಲ್ ಮಾಡಲ್ಲ. ಅದೇನು ಅರ್ಥ ಆಗಿದೆಯಾ, ಅರ್ಥ ಆಗ್ತಿಲ್ವಾ, ಅಥವಾ ಕೇಳ್ತಾ ಇಲ್ವಾ ಗೊತ್ತಾಗ್ತಿಲ್ಲ. ಸೊ ಅದಷ್ಟು ಕೂಡ ನೆನಪಲ್ಲಿರ್ಲಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಪ್ರಜ್ವಲ್, ಮೈಕ್ ಆನ್ ಮಾಡು. ಕ್ಲಾಸ್ ಕೇಳ್ತಾ ಇದೀಯಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೇಳಿದ್ದ? ಸರಿ, ಅದನ್ನ ಚೆಕ್ ಮಾಡೋದಕ್ಕೆ ನಮ್ದು. ವಿಕಾಸ್ ಗೌಡ, ಲಾಸ್ಟ್ ಕ್ಲಾಸ್ ಯಾಕೆ ಆಬ್ಸೆಂಟ್ ನೀನು ನನ್ನ ಕ್ಲಾಸ್ಗೆ? ಹಾ, ವಿಕಾಸ್ ಗೌಡ ಬೀಜೆ ತಾನೆ? ಲಾಸ್ಟ್ ಕ್ಲಾಸ್, ಹಿಂದಿನ ಕ್ಲಾಸು ಬೇರೆನಾ? ಓಕೆ ಆಯ್ತು. ಬೀಜ ಇದ್ರೆ ಮಾತಾಡಿ. ಛಾಯಾ, ಮೈಕ್ ಆನ್ ಮಾಡು. ಛಾಯಾ, ಎಲ್ಲಿದ್ಯಾ? ಕ್ಲಾಸ್ ಕೇಳ್ತಾ ಇದೀಯಾ? ಎಲ್ಲೋ ಓಡ್ ಬಂದಂಗಿತ್ತು ದೂರದಿಂದ, ಎಲ್ಲೋ ಇಟ್ಬಿಟ್ಟಿದೆ ಅನ್ಸುತ್ತೆ ಫೋನು. ಸರಿ ಆಯ್ತು, ಕೇಳಿದ್ಯಾ? ಸರಿ. ಅಕ್ಷಯ್ ಗೌಡ, ಏನೋ ನಿನ್ ವಾಯ್ಸೆ ಕೇಳಿಸ್ತಿಲ್ಲಲ್ಲ. ಅರ್ಥ ಆಯ್ತು, ನಿಮ್ ಕಷ್ಟ ಅರ್ಥ ಆಯ್ತು. ಆಫ್ ಮಾಡು, ಮೈಕ್ ಆಫ್ ಮಾಡು. ಅಲ್ಲ, ನೀವು ಆದಷ್ಟು ನೆಟ್ವರ್ಕ್ ಇರೋ ಕಡೆ ಹೋಗಿ. ಸ್ವಲ್ಪ ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಅದೇ ಮತ್ತೆ ಹೇಳ್ತಾ ಇದ್ದೀನಿ, ಅಟೆಂಡೆನ್ಸ್ ಆದ್ರೆ ಎಲ್ಲಾನು ಕೂಡ ನಾವು ನೋಟ್ ಮಾಡಿ ಇಟ್ಕೊಂಡಿದೀವಿ. ಮಸ್ಟ್ ಅಂಡ್ ಶುಡ್ ನೀವು ಇರ್ಲೇಬೇಕು ಕ್ಲಾಸಸ್ ಅಲ್ಲಿ.
ಇಲ್ಲ ಅಂದ್ರೆ ಮುಂದೆ ಏನೇ ಆದ್ರೂ ನಾವೇನೇ ಆಕ್ಷನ್ ತಗೊಂಡ್ರು ಕೂಡ ನೀವೇನೇ ರೆಸ್ಪಾನ್ಸಿಬಲ್, ಈಗಲೇ ಹೇಳಿದ್ದೀನಿ. ವಿನಯ್ ಬಿಬಿ, ವಿನಯ್ ಬಿಬಿ, ಅಮೃತ, ಅಮೃತ ಮೈಕ್ ಆನ್ ಮಾಡು. ನೀನ್ ಲಾಸ್ಟ್ ಕ್ಲಾಸ್ ಬರೀ 14% ಕೇಳಿದ್ದಿಲ್ಲಮ್ಮ. ಅದೆಲ್ಲ ಇಶ್ಯೂಸ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಮೃತ. ಇನ್ಯಾರು, ನಾನೇ ಕಾಲ್ ಮಾಡಿ ಹೇಳ್ತೀನಿ ಸರಿ ಅವ್ರಿಗಷ್ಟೇ. ಓಕೆ ಆಯ್ತು, ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡುವ. ನೆಕ್ಸ್ಟ್ ಕ್ಲಾಸ್ ಅಷ್ಟೇ ಇದೆಲ್ಲನೂ ಕೂಡ ಓದ್ಕೊಂಡು ನೋಟ್ಸ್ ನ ಬರ್ಕೊಂಡು ರೆಡಿ ಆಗಿರಿ, ನೆಕ್ಸ್ಟ್ ಕ್ಲಾಸ್ ನ ಎಕ್ಸ್ಪ್ಲೇನ್ ಮಾಡುವ. ಓಕೆ.